ನಾಳೆ ಜೆಡಿಎಸ್ ಹೋರಾಟ, ಕ್ಯಾಬಿನೆಟ್ನಲ್ಲೂ ಟೌನ್ಶಿಪ್ ಸದ್ದು. ಸಿಎಂ ನಿರ್ಧಾರಕ್ಕೆ ಏನಂತಾರೆ ಶಾಸಕರು? ರೈತರಿಂದ ಪರ ವಿರೋಧ, ಜಾಗ ಕೊಟ್ಟವರಿಗೆ ಚೆಕ್ ವಿತರಣೆ. ಇದು ಬಿಡದಿ ಬಡಿದಾಟದ ಸ್ಟೋರಿ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಪರ ವಿರೋಧ ಎರಡೂ ವ್ಯಕ್ತವಾಗ್ತಾ ಇದೆ. ಪರ ವಿರೋಧದ ಮಧ್ಯದಲ್ಲೇ ಪರಿಹಾರದ ಚೆಕ್ ಅನ್ನ ರೈತರಿಗೆ ಸಾಂಕೇತಿಕವಾಗಿ ವಿತರಣೆಯನ್ನ ನಿನ್ನೆ ಮಾಡಲಾಗಿದೆ. ಭೂಮಿ ಕೊಟ್ಟ ರೈತರಿಗೆ ಪರಿಹಾರದ ಚೆಕ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. 7 ರೈತರಿಗೆ ಪರಿಹಾರದ ಚೆಕ್ ಅನ್ನ ಸರ್ಕಾರದ ಕಡೆಯಿಂದ ನೀಡಲಾಗಿದೆ. ಇನ್ನೊಂದು ಕಡೆ ಟೌನ್ಶಿಪ್ ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ದೋಸ್ತಿ ನಾಯಕರು ಮುಂದಾಗಿದ್ದಾರೆ. ಅದರ ಭಾಗವಾಗಿ ನಾಳೆ ಜೆಡಿಎಸ್ನ ಹೋರಾಟ ಪಾದಯಾತ್ರೆ ಮುಖೇನ 10 ಗ್ರಾಮಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಮತ್ತೆ ಇವತ್ತಿನ ಸಂಪುಟ ಸಭೆಯಲ್ಲೂ ಕೂಡ ಟೌನ್ಶಿಪ್ ಬಗ್ಗೆ ಚರ್ಚೆಯಾಗಿದೆ. ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿಪಕ್ಷದವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನ ಮಾಡಲಾಗಿದೆ. ಇನ್ನು ಸರ್ಕಾರಕ್ಕೆ, ಅದರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಿರುವಂತಹ ಡ್ಯಾಮೇಜ್ ಬಗ್ಗೆನೂ ಕೂಡ ಗಂಭೀರವಾಗಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇದು ಕೇವಲ ಭೂ ಸ್ವಾಧೀನ ವಿವಾದವಾಗಿ ಉಳ್ಕೊಂಡಿಲ್ಲ. ಒಂದ್ ಕಡೆ ಪರ ವಿರೋಧ ಇದ್ರೂ ಕೂಡ ಇಲ್ಲಿ ಒಕ್ಕಲಿಗ ನಾಯಕತ್ವದ ವಿಷಯ ಪ್ರಸ್ತಾಪ ಆಗ್ತಾ ಇದೆ. ರೈತರಿಗೆ ಅನ್ಯಾಯ ಆಗಕ್ ಬಿಡಲ್ಲ ಅಂತೇಳಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಹೋರಾಟವನ್ನ ಮಾಡೋದಕ್ಕೆ ದೋಸ್ತಿ ನಾಯಕರು ಮುಂದೆ ಬಂದಿದ್ದಾರೆ. ಒಂದ್ ಕಡೆ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ರೈತರಿಂದ ಭೂಮಿಯನ್ನ ಕಸಿದುಕೊಳ್ಳೋ ಪ್ರಯತ್ನವನ್ನ, ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋ ಪ್ರಯತ್ನವನ್ನ ಸರ್ಕಾರ ಮಾಡಕ್ ಹೊರಟಿದೆ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಅವ್ರು ಹೇಳ್ತಿರೋದು, ಇದು ಕುಮಾರಸ್ವಾಮಿ ಅವ್ರ ಕನಸಿನ ಕೂಸಾಗಿತ್ತು, ನಾವು ಜಾರಿ ಮಾಡಕ್ ಬಂದ್ರೆ ಯಾಕೆ ಕ್ರೆಡಿಟ್ ಕಾಂಗ್ರೆಸ್ಗೆ ಹೋಗುತ್ತೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೋಗುತ್ತೆ ಅಂತ ಹೇಳಿ ಈ ರೀತಿ ಅಪೋಸ್ ಮಾಡ್ತಾ ಇದ್ದೀರಾ? ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತೀರಾ. ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಭೂಮಿ ಬೇಕು. ಆ ಭೂಮಿ ಎಲ್ಲಿಂದ ನಾವು ಸ್ವಾಧೀನ ಪಡಿಸ್ಕೊಳ್ಳೋದು? ಪರಿಹಾರವನ್ನ ಕೊಡ್ತಾ ಇದೀವಿ, ರೈತರು ತಗೊಳ್ಳೋದಕ್ಕೆ ರೆಡಿ ಇದ್ದಾರೆ, ನೀವ್ಯಾಕೆ ಅಪೋಸ್ ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ಬಗ್ಗೆ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ. ನನ್ನ ಕೌಂಟ್ರ್ ಹೋರಾಟ, ರೈತರು ಏನು ಇವತ್ತಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಭೂಮಿ ಕೊಡಲ್ಲ ಅಂತೇಳಿ, ಅವ್ರಿಗೆ ಧ್ವನಿಯಾಗಿ ನಿಲ್ಲೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಕಾನೂನಿನ ವ್ಯಾಪ್ತಿಯೊಳಗೆ ಇವ್ರು ಹೇಳೋರು ಮುಖ್ಯಮಂತ್ರಿಗಳು ಹೋಗಲಿ ಅಂತ ಹೇಳಿ ಕಾನೂನು ವ್ಯಾಪ್ತಿಯೊಳಗೆ ಆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಲ್ಲೂ ಅವ್ರ ಪರವಾಗಿ ನಿಲ್ತಾರೆ. JDS ಅವರು, ಕುಮಾರಸ್ವಾಮಿ ಅವರು ಮೊದಲಿಂದಲೂ ಮಾತಾಡ್ತಾ ಇದ್ರು. ಇತ್ತೀಚೆಗೆ BJP ಅವರು ಸೇರಿಕೊಂಡಿದ್ದಾರೆ. 2006ರಲ್ಲಿ ಯೋಜನೆಗೆ ಚಾಲನೆ ಕೊಟ್ಟವ್ರು ಯಾರು? JDS BJP ಸಮ್ಮಿಶ್ರ ಸರ್ಕಾರ ಇತ್ತು. ಇಷ್ಟೆಲ್ಲ ಅವರು ತೀರ್ಮಾನ ತಗೊಂಡು ಈಗ ಯಾಕೆ ವಿರೋಧ ಮಾಡ್ತಾರೆ ನನ್ಗಂತೂ ಅರ್ಥ ಆಗಲಿಲ್ಲ. ಈಗ ಏನಾಗುತ್ತೆ ಸುಮ್ಮನೆ ಅಧಿಕಾರದಲ್ಲಿದ್ದಾಗ ಒಂದು ಮಾತು, ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಒಂದು ಮಾತು. ಕಾನೂನುಬದ್ಧವಾಗಿ ಅಕ್ವೈರ್ ಮಾಡಿ ಚೆಕ್ ಅನ್ನ ವಿತರಣೆ ಮಾಡಿರ್ತಕ್ಕಂಥದ್ದು. ಯಾರ್ಯಾರು ನಮಗೆ ರೈತರುಗಳು ಒಪ್ಪಿಗೆ ಕೊಟ್ಟಿದ್ದಾರೆ ಇದು ಆಗ್ಬೇಕು, ಇದನ್ನ ಅಕ್ವೈರ್ ಮಾಡಿ ಅಂತ ಹೇಳಿ ಆ ಭಾಗದ ಮೆಜಾರಿಟಿ ರೈತರು ನಮಗೆ ಒತ್ತಾಯ ಮಾಡಿದ್ರಿಂದ ನಾವು ಅಕ್ವೈರ್ ಮಾಡಿ ನಾವು ಸ್ವಲ್ಪ ಎಲ್ಲ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಹೆಚ್ಚು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ 2 ಕೋಟಿಗೆ ಮೇಲ್ಪಟ್ಟು, ಕನಿಷ್ಠ 2 ಕೋಟಿ ಮೇಲ್ಪಟ್ಟು 3 ಕೋಟಿ ಗಂಟನ್ನು ಕೂಡ ಹೋಗ್ತದೆ. ಒಟ್ಟಿಗೆ ಯಾವ ರೈತ ನಮ್ಗೆ ಸ್ಪಂದಿಸಿ ಮರ ಮಾಲ್ಕಿನೂ ಕೂಡ ಅಲ್ಲಿ ಎಣಿಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ, ಅವನಿಗೆ ಜಮೀನು ಮತ್ತೆ ಮರ ಮಾಲ್ಕಿ ಎರಡಕ್ಕೂ ಸೇರಿಸಿ ಒಂದೇ ಸರಿ ಚೆಕ್ ಅನ್ನು ಕೊಡ್ತಾ ಇದ್ದೀವಿ. ನಾನು ತುಂಬಾ ಇಷ್ಟ ಆಯ್ತು ಸರ್, ನನ್ಗೆ ಒಪ್ಪಿಗೆ ಇತ್ತು, ಒಪ್ಪಿಗೆ ಇರೋ ದಿಸೆಯಿಂದ ತಗೊಂಡಿದ್ದೀನಿ. ನಮ್ಗೆ ಈ ಪ್ರಾಜೆಕ್ಟ್ ಇಷ್ಟ ಆಯ್ತು. ಎಷ್ಟಿತ್ತು ಜಮೀನು ಸರ್? ನಂದು ಇರೋದೇ 1 ಎಕರೆ ಸರ್. 18 ಕುಂಟೆಗೆ ಪರಿಹಾರ ತಗೊಂಡಿದ್ದೀನಿ, 22 ಕುಂಟೆಗೆ ನಿವೇಶನ ತಗೋತಾ ಇದ್ದೀನಿ. ನಮ್ಮೂರಲ್ಲಿ ಕೊಳಚೆ ನೀರು, ನಮ್ಮ ಜಮೀನು 1 ಎಕರೆ 30 ಲಕ್ಷಕ್ಕೂ 40 ಲಕ್ಷಕ್ಕೂ ತಗೊಳ್ಳಲ್ಲ. ನಮ್ಗೆ ಈ ಅಮೌಂಟ್ ತುಂಬ ಒಳ್ಳೇದು, ಈ ಪ್ರಾಜೆಕ್ಟ್ ಒಳ್ಳೇದು, ಅನುಕೂಲ ಆಯ್ತದೆ ಅಂತ ನಮಗೆ ರೈತರಿಗೆ ಅನುಕೂಲ ಆಯ್ತದೆ. ಈ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದೀವಿ. ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಅನಿಲ್ ಕುಮಾರ್ ಅವರು. ವೆಲ್ಕಮ್ ಅನಿಲ್ ಕುಮಾರ್ ಅವರೇ. ಹಾಗೆ ಬಿಜೆಪಿ ವಕ್ತಾರರಾಗಿರುವಂತಹ ರುದ್ರದೇವ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ರುದ್ರದೇವ್ ಅವರೇ ವೆಲ್ಕಮ್. ಇನ್ನು ಜೆಡಿಎಸ್ನ ವಕ್ತಾರೆ ಆಗಿರುವಂತಹ ಶ್ವೇತಾ ಯಾದವ್ ಕೂಡ ಕನೆಕ್ಟ್ ಆಗಿದ್ದಾರೆ. ಶ್ವೇತಾ ಅವರೇ ನಮಸ್ತೆ, ವೆಲ್ಕಮ್ ಟು ದ ಶೋ. ಫಸ್ಟ್ ಕಾಂಗ್ರೆಸ್ ಗೆಸ್ಟ್ ಇಂದಾನೆ ಆರಂಭ ಮಾಡ್ತೀನಿ. ಅನಿಲ್ ಕುಮಾರ್ ಅವರೇ, 80% ರೈತರು ಈ ಟೌನ್ಶಿಪ್ಗೆ ನಮ್ಗೆ ಬೆಂಬಲವಾಗಿ ನಿಂತಿದ್ದಾರೆ, ಭೂಮಿ ಕೊಡ್ತಾರೆ ಅಂತ ನಿಮ್ಮ ನಾಯಕರೇ ಹೇಳ್ತಾರೆ. ಹಾಗಾದ್ರೆ ಇಷ್ಟೊಂದು ವಿರೋಧ ಯಾಕೆ ವ್ಯಕ್ತವಾಗ್ತಿದೆ? 80% ರೈತರು ಒಪ್ಪಿಗೆನ ಸೂಚಿಸಿದ್ರೆ ಅಂಕಿಅಂಶ ಬಿಡುಗಡೆ ಮಾಡಬಹುದಾಗಿತ್ತಲ್ಲ ಓಪನ್ ಆಗಿ. ಸೂಕ್ತವಾದಂತ ಸಮಯಕ್ಕೆ ಎಲ್ಲ ಬಿಡುಗಡೆಯನ್ನ ಮಾಡ್ತದೆ ಸರ್ಕಾರ. ಬಟ್ ಪ್ರಶ್ನೆ ಇರುವಂತದ್ದು ಅದಲ್ಲ.
ಈ ಗೊಂದಲ ಇರುವಂತದ್ದು ಎಲ್ಲಿ ಅನ್ನೋದು ಪ್ರಶ್ನೆ ಮಾಡ್ಬೇಕಾಗ್ತದೆ ನಾವು. ಗೊಂದಲ ಇರುವಂತದ್ದು ವಿರೋಧ ಪಕ್ಷವನ್ನ ಬೆಂಬಲಿಸುವ ಕೆಲವೊಂದು ಮಾಧ್ಯಮಗಳಲ್ಲಿ ಬಿಟ್ರೆ ಅಲ್ಲಿ ಎಲ್ಲೂ ಸಹ ವಿರೋಧ ಇಲ್ಲ. ಅಲ್ಲಿ ಇರುವಂತದ್ದು ನಾವು ಹೇಳುವಂತದ್ದು ಇಷ್ಟೇ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರ್ಬೇಕಾದ್ರೆ ಕುಮಾರಸ್ವಾಮಿ ಅವರು ಇದಕ್ಕೆ ಮುದ್ರಣೆ ಒತ್ತಿ ಇದನ್ನ ಓಕೆ ಅಂತೇಳಿ ಯಡಿಯೂರಪ್ಪನವರು ಅದಕ್ಕೆ ಸಹಿ ಮಾಡಿ ರೈತರ ಪರವಾಗಿ ನಾವು ಸಹ ಅವತ್ತಿನ ದಿವಸದಲ್ಲಿ ನಾವೇನ್ ಇದನ್ನ ವಿರೋಧ ಮಾಡ್ಲಿಲ್ಲ. ಇಟ್ ವಾಸ್ ಅ ಗುಡ್ ಮೂವ್. ಅವತ್ತಿನ ದಿವಸದಲ್ಲಿ ಕೆಲವೊಬ್ಬ ನಾಯಕರಿಗೆ ಭಿನ್ನ ಅಭಿಪ್ರಾಯಗಳು ಇರ್ಬೋದು, ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಇವತ್ತಿಗೂ ಸಹ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, JDS ನಲ್ಲಿ ಭಿನ್ನ ಅಭಿಪ್ರಾಯಗಳಿದ್ರು ಸಹ ಅದನ್ನ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸೋದಕ್ಕೆ ಸರ್ಕಾರ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು ರೆಡಿ ಆಗಿದ್ದಾರೆ. ಬಟ್ ಇರುವಂತದ್ದು ಅದು ಅಲ್ಲ. ಇವತ್ತು ಕುಮಾರಸ್ವಾಮಿ ಅವರಾಗಿರ್ಬೋದು, ಇಲ್ಲ ಅಂತಂದ್ರೆ ವಿಜಯೇಂದ್ರ ಅವರಾಗಿರ್ಬೋದು, ಇಲ್ಲ ಅಶೋಕ್ ಅವರಾಗಿರ್ಬೋದು, ಮಾಧ್ಯಮಗಳಿಗೆ ಬಂದ್ಬಿಟ್ಟು ಈ ತರ ಒಂದು ಆರೋಪ ಮಾಡುವಂತದ್ದು ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಸರಿ ಹಾಗಾದ್ರೆ ಸರ್ಕಾರ ಆತುರ ಮಾಡ್ತಾ ಇಲ್ವಾ ಸರ್ ಅಭಿವೃದ್ಧಿ ವಿಷಯವಾಗಿ? ಅಂದ್ರೆ ಆತುರವಾಗಿ ಭೂ ಸ್ವಾಧೀನ ಮಾಡ್ಕೊಳ್ಳೋದು, ಪರಿಹಾರದ ಚೆಕ್ ವಿತರಣೆ ಮಾಡೋದು. ಅಲ್ಲಿ ಹೇಳ್ತಾರೆ 15 ದಿವಸದೊಳಗೆ ನಿಮ್ಗೆ ಪರಿಹಾರದ ಮೊತ್ತ ಬಂದ್ಬಿಡುತ್ತೆ, ಹಣ ಬಂದ್ಬಿಡುತ್ತೆ, ಏನು ಯೋಚನೆ ಮಾಡಬೇಡಿ. ಅಂದ್ರೆ ಆತುರತೆ ಇಲ್ವಾ ಇಲ್ಲಿ ಹಾಗಾದ್ರೆ? ಮೇಡಮ್, ಈಗ ಒಂದ್ ಏನಾಗಿದೆ ಅಂತಂದ್ರೆ ಇವತ್ತಿನ ದಿವಸದಲ್ಲಿ ಮಾಧ್ಯಮಗಳು ತುಂಬಾ ಫಾಸ್ಟ್ ಇರೋದ್ರಿಂದ, ಆಮೇಲೆ ನಮ್ಮ ವಿರೋಧ ಪಕ್ಷಗಳು ಅಷ್ಟೇ ಪ್ರತಿಯೊಂದು ವಿಚಾರಕ್ಕೂ ಪಾಲಿಟಿಕ್ಸ್ ಮಾಡೋದ್ರಿಂದ ಇವತ್ತು ಸರ್ಕಾರ ನಡೆಸೋದು ತುಂಬಾ ಕಷ್ಟ ಆಗ್ತದೆ. ಎಕ್ಸಾಂಪಲ್ ನಿಮ್ಗೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಒಂದು ಕಡೆಯಿಂದ ಗೂಗಲ್ ಅನ್ನೋ ಒಂದು ಕಂಪನಿ ಇಲ್ಲಿಂದ ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಡುತ್ತೆ ಅಂತೇಳಿ ಮಾಧ್ಯಮಗಳಲ್ಲಿ ಚರ್ಚೆ ಆಗುತ್ತೆ, ತಾವು ತಡವಾಗಿ ನಿರ್ಧಾರಗಳನ್ನ ತಗೊಳ್ತಾ ಇದ್ದೀರಿ ಅಂತ. ಇನ್ನೊಂದ್ ಕಡೆ ಹೇಳ್ತೀರಿ ತಡವಾಗಿ ತಾವು ಎಲ್ಲಾ ವಿಷಯದಲ್ಲೂ ಇದೆ ಆತುರತೆ ಇದ್ರೆ, ಫಾಸ್ಟ್ನೆಸ್ ಇದ್ದಿದ್ರೆ ನಮ್ಮ ರಾಜ್ಯ ಎಲ್ಲ ಹೋಗ್ಬಿಡ್ತಿತ್ತು ಅಭಿವೃದ್ಧಿ ವಿಷಯವಾಗಿ. ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ನಮ್ಮ ರಾಜ್ಯ ಇವತ್ತಿಗೂ ನಂಬರ್ 1 ಇದೆ. IT ಎಕ್ಸ್ಪೋರ್ಟ್ ಅಲ್ಲಿ ನಂಬರ್ 1 ಇದೆ, ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ನಂಬರ್ 3 ಇದೀವಿ. ಇಡೀ ವಿಶ್ವದಲ್ಲಿ ಸಿಲಿಕಾನ್ ವ್ಯಾಲಿ ಅನ್ಸ್ಕೊಳ್ಳುವಂತದ್ದು ಯಾವ್ದಾದ್ರು ಒಂದು ಸಿಟಿ ಇದ್ರೆ ಪ್ರತಿ ದಿವಸ 10 ಗಂಟೆಗೆ ಸರಿಯಾಗಿ ನ್ಯೂಸ್ 18 ಕನ್ನಡದಲ್ಲಿ ನಾವು ಗ್ರಾಮದಲ್ಲಿ ಎಷ್ಟು ಅವ್ಯವಸ್ಥೆ ಇದೆ ಅಂತ ತೋರಿಸ್ತೀವಿ ಸರ್. ಇವತ್ತೊಂದು ಊರ್ ತೋರಿಸಿದ್ವಿ ಮಂಡ್ಯದ ಹತ್ರ, ಅಲ್ಲಿ ಬಸ್ಸೇ ಬರಲ್ಲ, ರೋಡೇ ಇಲ್ಲ, ಕನಿಷ್ಠ ಮೂಲ ಸೌಲಭ್ಯಗಳು ಇಲ್ಲದಂತ ಊರುಗಳು ಈಗಲೂ ಇದಾವೆ ಸರ್ ಕರ್ನಾಟಕದಲ್ಲಿ. ನಾನು ಅದನ್ನ ಇಲ್ಲ ಅಂತ ಹೇಳೋದಿಲ್ಲ. ಅಲ್ಲೂ ಸಹ ಸರ್ಕಾರ ಅಲ್ಲಿ ತನಕ ಹೋಗಿ ಸರ್ಕಾರ ಸೇವೆ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ಬೇಕು. ಇರ್ರೆಸ್ಪೆಕ್ಟಿವ್ ಯಾವ ಗವರ್ನಮೆಂಟ್ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಸರ್ಕಾರ ಆಗಿ ಆ ಕೆಲಸಗಳನ್ನ ಮಾಡ್ಬೇಕು ಅನ್ನೋದ್ರೊಳಗೆ ನಾನು ಸಹ ಮೊದಲಿಗ. ಆದ್ರೆ ಇದು ವಿಚಾರ ಇರುವಂತದ್ದಲ್ಲ. ವಿಚಾರ ಇರುವಂತದ್ದು ಈ ತರ ಒಂದು ಒಳ್ಳೆ ಪ್ರಾಜೆಕ್ಟ್ ಗಳನ್ನ JDS ಮಾಡಿದ್ರು ಕಾಂಗ್ರೆಸ್ ಅಪ್ರಿಶಿಯೇಟ್ ಮಾಡ್ಬೇಕು, ಬಿಜೆಪಿ ಮಾಡಿದ್ರು ಕಾಂಗ್ರೆಸ್ ಅಪ್ರಿಶಿಯೇಟ್ ಮಾಡಬೇಕು, ಇಲ್ಲ JDS ಮಾಡಿದ್ರು ಬಿಜೆಪಿ ಅಪ್ರಿಶಿಯೇಟ್ ಮಾಡಬೇಕು. ದೇರ್ ಶುಡ್ ನಾಟ್ ಬಿ ಎನಿ ಪಾಲಿಟಿಕ್ಸ್ ಬಿಟ್ವೀನ್ ದಟ್ ದೀಸ್ ಕೈಂಡ್ ಆಫ್ ಪಿಟಿ ಪಾಲಿಟಿಕ್ಸ್ ಮಾಡಬಾರ್ದು. ಯಾಕೆ ಅಂತ ಪಿಟಿ ಪಾಲಿಟಿಕ್ಸ್ ಪಕ್ಷದವರು ಇದ್ದಾರೆ, ಅವ್ರ ಹತ್ರ ಕೇಳೋಣ ಯಾಕೆ ಅಪೋಸ್ ಮಾಡ್ತಿದ್ದಾರೆ ಅಂತ. ಪ್ಲೀಸ್ ಬಿ ಆನ್ಲೈನ್. ಶ್ವೇತಾ ಯಾದವ್ ಅವರೇ, ಒಂದ್ ಕಡೆ ಪರಿಹಾರದ ಚೆಕ್ ಅನ್ನ ರೈತರು ಪಡ್ಕೊಳ್ತಾ ಇದ್ದಾರೆ, ಬಹುಶಃ ನೀವು ಅದನ್ನ ಅಬ್ಸರ್ವ್ ಮಾಡಿರ್ತೀರಾ. ಇನ್ನೊಂದ್ ಕಡೆ ನಿಮ್ಮ ನಾಯಕರ ನೇತೃತ್ವದಲ್ಲಿ ನಾಳೆ 10 ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿದ್ದೀರಾ. ಅಂತಂದ್ರೆ ಪಾದಯಾತ್ರೆ ರೈತರಿಗೋಸ್ಕರ ನಿಜಕ್ಕೋ ಅಥವಾ ರಾಜಕಾರಣಕ್ಕೋಸ್ಕರ, ರಾಜಕೀಯ ಮಾಡಕ? ಮೇಡಮ್, ಮೊದಲನೇದಾಗಿ ಕಾಂಗ್ರೆಸ್ ಅವ್ರಿಗೆ ನಾನ್ ಕೇಳಕ್ ಇಷ್ಟಪಡ್ತೀನಿ, ಈ ನಿಮ್ ಹತ್ರ ರೈತರ ಕೊಡಕ್ ದುಡ್ಡಿದ್ಯಾ? ಚೆಕ್ ವಿತರಣೆ ಮಾಡಿದ ತಕ್ಷಣ ಕ್ಯಾಶ್ ಅವರ ಬ್ಯಾಂಕ್ ಅಕೌಂಟ್ಸ್ ಗೆ ಕ್ರೆಡಿಟ್ ಆಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮ್ ಹತ್ರ ದುಡ್ಡಿದ್ಯಾ? ಫಸ್ಟ್ ಸರ್ಕಾರದಲ್ಲಿ ದುಡ್ಡಿದ್ಯಾ ಅದನ್ನ ಹೇಳಿ ಅವರು. ಫಸ್ಟ್ ನಾವು 15 ದಿನದಲ್ಲಿ ನಿಮ್ ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ನಿಮ್ಗೆ ಹುಡ್ಕೋಯಿಂದ ಸಾಲ ಅಪ್ರೂವ್ ಆಗಿದ್ಯಾ? ತೋರ್ಸಿ, ಎಲ್ಲಿದೆ ಅದನ್ನ ತೋರ್ಸಿ. ಫಸ್ಟ್ ನೀವು ಸಾಲ ತಗೋತಾ ಇರೋದು ಯಾವ ತರ? ಸಾಲ ಮಾಡಿ ನೀವು ರೈತರ ಜಮೀನ್ ತಗೋಬೇಕು ಅನ್ನೋಂಥದ್ದು ಏನಿತ್ತು? ಮೊದ್ಲೇನೆ ನೀವು 8 ಲಕ್ಷ ಕೋಟಿ ಸಾಲ ಮಾಡಿ ಅಲ್ಲಿ ನಮ್ಮ ರಾಜ್ಯ ಈಗಾಗ್ಲೇ ಮುಳುಗೋಗಿದೆ. ಅದ್ರಲ್ಲಿ ಮತ್ತೆ ನೀವು ಸಾಲ ಮಾಡಿ BDA ಪ್ರಾಪರ್ಟೀಸ್, CA ಸೈಟ್ಸ್ ಅದನ್ನೆಲ್ಲ ಅಡಮಾನ ಇಟ್ಟು ನೀವು ಕಂಪ್ಲೀಟ್ ಕರ್ನಾಟಕನ ಒಂದು ಲೆವೆಲ್ಗೆ ಅಡಮಾನ ಇಟ್ಬಿಟ್ಟು ನೀವು ಬಿಡದಿ ಟೌನ್ಶಿಪ್ ಮಾಡಕ್ ಹೊರಟಿದ್ದೀರಲ್ಲ. ಈಗ ಕುಮಾರಸ್ವಾಮಿ ಅವ್ರ ಪ್ರಶ್ನೆ ಹೇಳ್ತಾರೆ, ಯಾರು ಮಾಡಿದ್ರು ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ. ಒಳ್ಳೆ ಕೆಲಸ ಮಾಡಿ, ಅಪ್ರಿಶಿಯೇಟ್ ಮಾಡೋಣ. ಒಳ್ಳೆ ಕೆಲಸ ಮಾಡದೆ ನೀವು ರೈತರು ಒಕ್ಲೆಬ್ಸೋಂತ ಕೆಲಸ ಮಾಡಿದ್ರೆ ಯಾರು ಅಪ್ರಿಶಿಯೇಟ್ ಮಾಡ್ತಾರೆ? ಕುಮಾರಸ್ವಾಮಿ ಅವ್ರ ಕನ್ಸನ್ ಕೂಸು ಅಂತ ಹೇಳೋಂತ ಕಾಂಗ್ರೆಸ್ನವರು ಅವರ ಕನ್ಸನ್ ಕೂಸು ಹೇಗಿತ್ತು ಅನ್ನೋ ಐಡಿಯಾನೇ ಇಲ್ಲ ಅವರಿಗೆ. ಆ ಐಡಿಯಾಲಜಿನ ಇವ್ರು ಇಂಪ್ಯಾಕ್ಟ್ ಮಾಡಿದಿದ್ರೆ, ಅವ್ರು ಅದನ್ನೇ ಫಾಲೋ ಮಾಡೋದಾಗಿದ್ರೆ, ಅದನ್ನ ರೆಡ್ ಝೋನ್ ಇಂದ ತೆಗೆದು ಬೇರೆ ಕಡೆ ಆಗಿರೋಂತ ರೆಡ್ ಝೋನ್ ಗಳನ್ನ ಕನ್ಸಿಡರ್ ಮಾಡಿ ಅಲ್ಲೇ ಮಾಡ್ತಾ ಇದ್ರು ಟೌನ್ಶಿಪ್. ವೈ ಬಿಡದಿನ ನಾವು ಕೈ ಬಿಟ್ಟಿದ್ದು ಯಾಕೆ? ರೈತರು ಅಲ್ಲಿ ಬೇಡ, ನಮಗೆ ಆಗಲ್ಲ ಅಂತ. ಆ ಟೈಮ್ ಅಲ್ಲಿ ಎಷ್ಟು 20 ವರ್ಷದ ಹಿಂದೆ ಏನಿತ್ತು ಅಲ್ಲಿ, ಆ ಟೈಮ್ ಅಲ್ಲಿ ನಾವು ಟೌನ್ಶಿಪ್ ಮಾಡಕ್ ಹೊರಟಿದ್ದು. ಆ ಟೈಮ್ ನಲ್ಲಿ ಇದ್ದಂತದ್ದು ಈಗ ಎಷ್ಟು ಇಂಪ್ರೂವ್ ಆಗಿದೆ. ಇವಾಗ ಯಾಕೆ ಅಲ್ಲಿರೋ ರೈತರುಗಳಿಗೆ ನೀವು ತೊಂದರೆ ಕೊಡ್ತಾ ಇದ್ದೀರಾ? ಈಗ ನಿಮ್ ಮಾತುಗಳ ಮುಖೇನ ಅರ್ಥ ಆಯ್ತು. ಈಗ ಅಭಿವೃದ್ಧಿ ಅಂತಂದ್ರೆ ಭೂಮಿ ಬೇಕೇ ಬೇಕು, ಆ ಭೂಮಿ ಎಲ್ಲಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲಿ ಸ್ವಾಧೀನ ಪಡಿಸ್ಕೊಳ್ಳೋದು ಸರ್ಕಾರ ಅಂತ ಹೇಳಿ. ಈಗ JDS ಸರ್ಕಾರ ಬಂದರೂ ಕೂಡ, ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆದ್ರೂ ಕೂಡ, ಅಭಿವೃದ್ಧಿ ವಿಷಯ ಅಂತ ಬಂದಾಗ, ಟೌನ್ಶಿಪ್ ವಿಷಯ ಬಂದಾಗ ಜಮೀನು ಬೇಕೇ ಬೇಕಲ್ವಾ?
ಈಗ ನೀವಂದ್ರೆ ಅಲ್ಲ madam, ಬಿಡ್ದಿ ಈಗ- ರೈತರು ಅಪೋಸ್ ಮಾಡಿದ್ರು ಬಿಟ್ಬಿಟ್ವಿ ಅಂತ, ಹಾಗಾದ್ರೆ ಆಪ್ಷನ್ ಏನು? ಮೇಡಮ್ ಬೇರೆ ಕಡೆ ಇದೆಯಲ್ಲ ಮಾಡಿ, ಎಲ್ಲೆಲ್ಲಿ ರೆಡ್ ಝೋನ್ ಮಾಡಿದ್ದಾರೆ. ಈಗ ನೀವು ದೇವನಹಳ್ಳಿ ಇರುವಂತ ಚಂದ್ರಾಯಪಟ್ಟಣದಲ್ಲಿ ಅಲ್ಲಿ ಏನಕ್ಕೆ ಮಾಡ್ಲಿಲ್ಲ ನೀವು? ಅಲ್ಲೇ ಹಿಂದೆ ಸರಿದ್ರಿ. ಈಗ ನೋಡಿ ಮೇಡಮ್, ನಾನ್ ಹೇಳ್ತೀನಲ್ಲ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದ್ರು ಮೀಸೆ ತಿರುವಿ ಮೆರೆದವರೆಲ್ಲ ಮಣ್ಣಾದ್ರು ಅಂತಿದ್ಯಲ್ಲ, ಅದು ಏನಂದ್ರೆ ಹೊಸದಾಗಿ ಸಿಎಂ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇನೆ, ಹೊಸದಾಗಿರೋಂತ ಜೋಶ್ ತೋರಿಸ್ತಾ ಇದ್ದೀರಾ. ಬಟ್ ಇದಕ್ಕೆ ನಿಮ್ಮ ಕ್ಯಾಬಿನೆಟ್ ನಲ್ಲಿ ಇರುವಂತ ಎಷ್ಟು ಸಚಿವರ ಸಪೋರ್ಟ್ ಇದೆ ಅದನ್ನ ಹೇಳಿ, ಫಸ್ಟ್ ಅದನ್ನ ಬಹಿರಂಗ ಪಡಿಸ್ಲಿ. ಯಾಕೆಂತಂದ್ರೆ ಅವರಲ್ಲಿರುವಂತ ಕ್ಯಾಬಿನೆಟ್ ಸಚಿವರಿಗೆ ಎಷ್ಟೋ ಜನ ಅದಕ್ಕೆ ಅಪಸ್ವರ ಹೇಳ್ತಿದ್ದಾರೆ, ಇದನ್ನ ಮಾಡಕ್ ಹೋಗ್ಬಾರ್ದು, ನಮಗ್ ತೊಂದರೆ ಆಗುತ್ತೇನೋ ಅಂತ. ಸತೀಶ್ ಜಾರಕಿಹೊಳಿ ಅವರು ಇಂಡೈರೆಕ್ಟ್ ಆಗಿ ಅದನ್ನ ಹೇಳಿದ್ದಾರೆ, ಇದಕ್ಕೆ ಸರ್ಕಾರ ನಾವು ಇನ್ನೊಂದ್ಸಲ ವಿಚಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಬೇರೆ ಕಡೆ ಜಾಗ ಫೈಂಡ್ ಔಟ್ ಮಾಡಿ, ಯಾಕೆ ಇಷ್ಟು ಹರಿಬರಿಲಿ ಏನಕ್ಕೆ ಮಾಡ್ಬೇಕಾದಂತ ಅವಶ್ಯಕತೆ ಏನಿದೆ? ಹಂಗಾದ್ರೆ ನಿಮ್ಗೆ ಮರಗಳ ಬಗ್ಗೆ ಮೇಡಮ್ ಪರಿಸರ ಉಳಿಸಿ ಅಂತಾರಲ್ಲ, ಈಗ ಅಷ್ಟೊಂಥರ 10 ಲಕ್ಷ ಮರಗಳಿದೆಯಲ್ಲ ಅದನ್ನ ಕಡಿಯಕ್ ಹೊರಟಿದ್ದಾರೆ, ಅದರಿಂದ ಏನ್ ಪರಿಸರ ಉಳಿಸ್ತಾ ಇದಾರ ಅವರು? ಅವತ್ತು ಕುಮಾರಣ್ಣ ಕೈ ಬಿಟ್ಟಿದ್ದು ಇದೇ ಕಾರಣಕ್ಕೆ. ಹೈನುಗಾರಿಕೆ ಎಷ್ಟು ಇಂಪ್ರೂವ್ ಆಗಿದೆ ಇವಾಗ, ಅಲ್ಲಿ ಎಷ್ಟು 8 ಲಕ್ಷ ಲೀಟರ್ ಹಾಲ್ಗಳು ಬರ್ತಾ ಇದೆ ಇವಾಗ ಹಾಲು. ಅದನ್ನ ನೀವು ಇವಾಗ ಒಂದೇ ಸಲ ಮಾಡಿದ್ರೆ ಎಲ್ಲ ನೀವು ಬೆಂಗಳೂರಿಗೆ ಬರ್ತಾರೆ ರೈತರು. ಏನ್ ಕೆಲಸ ಮಾಡ್ಬೇಕು? ನೀವು ಕೊಡೋಂತ 2 ಕೋಟಿ 10 ಕುಂಟೆ ಜಾಗ ಇಟ್ಕೊಂಡಿರ್ತಾನೆ, ಅವ್ನ್ ಎಲ್ಲಿಗೆ ಹೋಗ್ಬೇಕು? 10 ಕುಂಟೆ ಜಾಗದವನ್ಗೆ ಎಷ್ಟು ಪರಿಹಾರ ಸಿಗುತ್ತೆ? ಅವ್ರ 4 ಜನ ಮಕ್ಳಿದ್ರು ಅಂತ ಅನ್ಕೊಳ್ಳಿ, ಎಷ್ಟು ಅಮೌಂಟ್ ಬರುತ್ತೆ? ಅವ್ರ ಲೈಫ್ ಎಷ್ಟು ಸೆಟ್ಲ್ ಆಗ್ಬಹುದು? ನೀವೇ ಯೋಚನೆ ಮಾಡಿ. ಇವ್ರು ಹೇಳ್ತಾರೆ ಚೆಕ್ ಕೊಟ್ಬಿಟ್ಟು ನಮ್ದು 15 ದಿನದಲ್ಲಿ ಅಮೌಂಟ್ ಬರುತ್ತೆ ಅಂತ. 5,000 ಗ್ಯಾರಂಟಿ ಅಮೌಂಟ್ ಎಲ್ಲೋಯ್ತು ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ದೇನೆ ರಿಸೈನ್ ಮಾಡೋಟೋದ್ರು ಮೇಡಮ್. 5,000 ಗ್ಯಾರಂಟಿ ಅಮೌಂಟ್ ಫಸ್ಟ್ ಕೊಡ್ಲಿ, ಆಫ್ಟರ್ ವರ್ಡ್ಸ್ ನೀವು ಈ ರೈತರುಗಳಿಗೆ ಎಲ್ಲಿಂದ ದುಡ್ಡು ಕೊಡ್ತೀರಾ ಅನ್ನೋದನ್ನ ಫಸ್ಟ್ ಅವ್ರು ಹೇಳ್ಬೇಕು. ಪ್ರಶ್ನೆಯನ್ನ ಕೇಳ್ತೀನಿ, ಪ್ಲೀಸ್ ಬಿ ಆನ್ಲೈನ್. ಬಿಜೆಪಿ ವಕ್ತಾರರಾಗಿರುವಂತಹ ರುದ್ರದೇವ್ ಕೂಡ ಕನೆಕ್ಟ್ ಆಗಿದ್ರು. ರುದ್ರದೇವ್ ಅವರೇ, ಈಗ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರನ್ನ ಡಿ ಕೆ ಶಿವಕುಮಾರ್ ಭೇಟಿ ಆಗಿದ್ರು ಮುಖ್ಯಮಂತ್ರಿ ಆದ್ಮೇಲೆ. ಈ ಟೌನ್ಶಿಪ್ ವಿಷಯನೂ ನಾನು ಪ್ರಸ್ತಾಪ ಮಾಡಿದ್ದೆ ನರೇಂದ್ರ ಮೋದಿ ಅವರ ಹತ್ರ. ವೆರಿ ಗುಡ್, ಒಳ್ಳೆ ಪ್ರಾಜೆಕ್ಟ್ ಇದು, ನಾನು ಟೌನ್ಶಿಪ್ಗಳನ್ನ ಮಾಡಿದ್ದೀನಿ, ಒಳ್ಳೆ ಪ್ರಾಜೆಕ್ಟ್ ಅಂತ ನಂಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು ಅಂತ ಡಿ ಕೆ ಶಿವಕುಮಾರ್ ಅವರೇ ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತಾರೆ. ಹಾಗಾದ್ರೆ ಬಿಜೆಪಿ ಅವರು ನರೇಂದ್ರ ಮೋದಿ ಅವರು ಗುಡ್ ಅನ್ನೋ ಪ್ರಾಜೆಕ್ಟ್ ಅನ್ನೇ ವಿರೋಧ ಮಾಡ್ತಾರಾ? ನೋಡಿ ಮೇಡಮ್, ಡಿ ಕೆ ಶಿವಕುಮಾರ್ ಜಾಣ ರಾಜಕಾರಣಿಗಳು. ಈ ರಾಜ್ಯದಲ್ಲಿ ಏನ್ ಬಿಜೆಪಿ ನರೇಂದ್ರ ಮೋದಿ ಅವರ ಫಾಲೋವರ್ಸ್ ಇವತ್ತು ನೋಡಿದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚಿದ್ದಾರೆ. ಅವರನ್ನ ಒಂದು ಹಂತದಲ್ಲಿ ತಣ್ಣಗೆ ಮಾಡಬೇಕು ಅನ್ನತಕ್ಕಂಥ ಜಾಣ ಬುದ್ಧಿ ತೋರಿಸಿದ್ದಾರೆ. ಆದ್ರೆ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ರೈತರಿಗೆ ವಿರೋಧ ಇದ್ರೂ ಕೂಡ ಅವ್ರಿಗೆ ಕುಣಿಕೆ ಕೊಟ್ಬಿಟ್ಟು ಹಗ್ಗ ಕೊಟ್ಟು ನೀವು ಡೆವಲಪ್ಮೆಂಟ್ ಮಾಡಿ ಅಂತೆಲ್ಲೂ ಹೇಳಿಲ್ಲ. ಪ್ರಾಜೆಕ್ಟ್ ಗಳ ಅವಶ್ಯಕತೆ ಇದೆ, ಮಾಡಿ ಅಂತ ಹೇಳಿದ್ದಾರೆ. ಇದು ಮುಂದುವರೆದಂಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟು ಮುಂದುವರೆದಂಗೆ ನಾನು ಕೇಳಲಿಕ್ಕೆ 1-2-3 ಪ್ರಶ್ನೆಗಳು ಕೇಳ್ತೀನಿ ಮೇಡಮ್. ನೋಡಿ, ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಯಾಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಈ ಸನ್ಮಾನ್ ಕಿಸಾನ್ ಯೋಜನೆಯಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು 6,000, ಸನ್ಮಾನ್ಯ ರೈತ ನಾಯಕ ರೈತರಿಗೋಸ್ಕರನೇ ಬಜೆಟ್ ಮಂಡನೆ ಮಾಡಿದಂತಹ ನಮ್ಮ ಹೆಮ್ಮೆಯ ಯಡಿಯೂರಪ್ಪನವರು ರೈತರಿಗೆ ರಾಜ್ಯದಿಂದ 4,000 ರೂಪಾಯಿ ಕೊಟ್ಟು 10,000 ರೂಪಾಯಿ ರೈತರ ಬೆನ್ನೆಲುಬಾಗಿ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಅವಶ್ಯಕತೆ ಇರುತ್ತೆ, ಹಣದ ಮುಗ್ಗಟ್ಟಿನ ಕೊರತೆ ಇರುತ್ತೆ ಅಂತ ಹೇಳಿ ಮಾಡಿದ್ರು. ಆ ಬಂದೆಟ್ಗೆ ಸರ್ಕಾರ ಮಾಡದಂತದ್ದು ರೈತರಿಗೆ 4,000 ರಾಜ್ಯ ಸರ್ಕಾರ ಕೊಡ್ತಾ ಇದ್ದ ಹಣವನ್ನ ತತ್ಕ್ಷಣದಿಂದನೇ ತಡೆ ಹಿಡಿದ್ರು. ಇದು ರೈತ ವಿರೋಧಿ ಸರ್ಕಾರನ ಅಲ್ವಾ? ಮೊದಲನೇ ಪ್ರಶ್ನೆ. ಎರಡನೇದು ಮೇಡಮ್, ನಾನು ಹೇಳೋದು ರಾಜ್ಯದಲ್ಲಿ ಅನ್ನದಾತರು 3,500ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಮೇಡಮ್. ಈಗ 3,500ನ ಕಮ್ಮಿ ಮಾಡೋ ಪ್ರಯತ್ನ ಮಾಡ್ಬೇಕು ರಾಜ್ಯ ಸರ್ಕಾರ. ಈಗ 1 ವರ್ಷಕ್ಕೂ ಹೆಚ್ಚು ದಿನಗಳಿಂದ ಈ ಬಿಡದಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುಮಾರು 27 ಗ್ರಾಮಗಳ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಮೇಡಮ್. ಈಗ ಚೆಕ್ ವಿತರಣೆ ಮಾಡ್ತೀವಿ, 80% ಪರವಾಗಿದ್ದಾರೆ ಅಂತ ಹೇಳಿದ್ರು, ಇದು ಹಸಿ ಸುಳ್ಳು. 2 ಗ್ರಾಮಗಳ ಜನ, ಅದರಲ್ಲೂ 80% ಇಲ್ಲದೆ ಇರತಕ್ಕಂಥದ್ದು. 2 ಗ್ರಾಮದಲ್ಲಿ 80% ಇಲ್ಲ ಬೆಂಬಲ. ಈ ಜಾಗದಲ್ಲಿ ಇರ್ತಕ್ಕಂಥವ್ರನ್ನ ಮುಂದಿಟ್ಕೊಂಡು ಈ ಏನ್ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಸಹಕಾರಿಯಾಗಿ ಈ ಯೋಜನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳವರು, ಮಾಮೂಲಿ ಮೊದಲಿಂದನೂ ಉದ್ಯೋಗಿ ರಾಜಕಾರಣಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹೀಗಾಗಿ ರಿಯಲ್ ಎಸ್ಟೇಟ್ಗೆ ಸಹಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಇದ್ರ ಜೊತೆಗೆ ನಾನು ಹೇಳ್ತೀನಿ ಮೇಡಮ್, ವಿಶ್ವೇಶ್ವರಯ್ಯ ಲೇಔಟು, ಕೆಂಪೇಗೌಡ ಲೇಔಟ್ ನಲ್ಲಿ ಸಾಮಾನ್ಯವಾಗಿ ಯಾವ್ದಾರು ಹೆಣ್ಮಗಳು ಹೋಗಿದ್ದು ಈ ಕಡೆಯಿಂದ ಆ ಕಡೆ ಬರ್ತೀನಿ ಅನ್ನತಕ್ಕಂಥದ್ದು ಗ್ಯಾರಂಟಿನೇ ಇಲ್ಲ. ಅಂದ್ರೆ ಕಾಡು ಬೆಳೆದಂಗೆ ಬೆಳೆದಿದೆ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ರಸ್ತೆ ಅಭಿವೃದ್ಧಿ ಇಲ್ಲ. ಈಗ ರಿಲ್ ಮಾಡ್ಬೇಕು ಅಂತ ಇರ್ತಕ್ಕಂಥ ಯೋಜನೆಯನ್ನ, ಆ ಯೋಜನೆಗಳನ್ನ ಬನಶಂಕರಿ 6ನೇ ಹಂತ ಏನೂ ಕಂಡಿಲ್ಲ. ಶಿವರಾಮ್ ಕಾರಂತರ ಬಡಾವಣೆ ಹಾಗೆ ಇದೆ, ಅಂಜನಾಪುರ ಲೇಔಟ್ ಹಾಗೆ ಇದೆ, ಅರ್ಕಾವತಿ ಲೇಔಟ್ ಹಾಗೆ ಇದೆ. ಇಲ್ಲಿ ಕೂಡ ಏನಾಗ್ತಾ ಇದೆ, ಬ್ರೋಕರ್ ದಂಧೆ. 1 ಅಡಿಗೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ 75 ರೂಪಾಯಿ ಇತ್ತು ರಿಜಿಸ್ಟರ್, ಒಂದು ಅಡಿ ರಿಜಿಸ್ಟರ್ ಆಗ್ತದೆ ಅಂದ್ರೆ 75 ರೂಪಾಯಿ ಕೊಡ್ಬೇಕಾಗಿದ್ದು ಈಗ 100 ರೂಪಾಯಿಗೆ ತಂದಿದ್ದಾರೆ. ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಹಣ ಇಲ್ಲ. ಇದ್ರ ಮಧ್ಯದಲ್ಲಿ ನಾನು ಹೇಳೋದು, ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಹೋದರರು, ರಾಜಕಾರಣದ ಚಾಣಾಕ್ಷರಿ ಅಂತಾನೆ ಇಟ್ಕೊಳ್ಳೋಣ ನಾವು. ಅವ್ರು ಇವತ್ತು ಬಮೂಲ್ನಲ್ಲಿ ಅಧ್ಯಕ್ಷರಾಗಿದ್ದಾರೆ ಮೇಡಮ್. ಹೌದು.
ಇಲ್ಲಿರ್ತಕ್ಕಂಥದ್ದು ಈಗೇನು ಇವ್ರು ಅಕ್ವೈರ್ ಮಾಡ್ತಾ ಇರತಕ್ಕಂಥ ವ್ಯಾಪ್ತಿ ರೇಷ್ಮೆ ಮತ್ತು ಹೈನುಗಾರಿಕೆ, ಹಾಲು ಉತ್ಪಾದನೆ. ಮೇಡಮ್ ಜೀವನ ಈಗ ನಮ್ಮ ಸಿಸ್ಟರ್ ಹೇಳಿದ್ರು ಶ್ವೇತಾ ಮೇಡಮ್, 20 ಗುಂಟೆ ಇರುವಂತವ್ರದ್ದೇ ಉದಾಹರಣೆಗೆ ತಗೋಣ. 20 ಗುಂಟೆ ಇರೋನು ರೇಷ್ಮೆ ಬೆಳಿಲಿಕ್ಕೆ ಸೊಪ್ಪು ಬೆಳೆಸ್ಕೊಂಡ್ರೆ ಅವನು ತಿಂಗಳಿಗೆ 40,000 ರೂಪಾಯಿ. ಇವತ್ತು ರೇಷ್ಮೆಗೆ ಒಳ್ಳೆ ರೇಟ್ ಇದೆ ಮೇಡಮ್. ಈ 40,000 ರೂಪಾಯಿ ಅವ್ರ ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ 20 ಗುಂಟೆ ಇದ್ರೆ ಆಗತ್ತಾ ಇಲ್ವಾ? ಒಂದನೇ ಪ್ರಶ್ನೆ. ಎರಡನೇದು, ಹೈನುಗಾರಿಕೆ ಮಾಡ್ತಾ ಇರೋರು ಕೂಡ 1 ಲೀಟರ್ ಹಾಲು ಖರಾಬ್ ಆಗ್ತಾ ಇದೆ ಅಂದ್ರೆ ಒಂದು ಹಸು ಕಟ್ಕೊಂಡ್ರೆ ಅವನು ಕನಿಷ್ಠ ಪಕ್ಷ 10 ರಿಂದ 15, 20 ಲೀಟರ್ ಹಾಲು ಹಾಕ್ತಾರೆ ಮೇಡಮ್. ಅವ್ರ ಜೀವನಕ್ಕೆ ಸಂಪೂರ್ಣವಾಗಿ ಜಮೀನಲ್ಲಿ ರಾಜನ್ ತರ ಇರಬಹುದು. ಅವ್ರಿಗೆಲ್ಲ ಕುಣಿಕೆ ಕೊಡೋ ಕೆಲಸ ಮಾಡ್ತಾ ಇದೆ. ಜೊತೆಗೆ ನಾನು ಹೇಳೋದು ಮೇಡಮ್, ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಮೇಡಮ್, ಇನ್ಫ್ರಾಸ್ಟ್ರಕ್ಚರ್ ಯಾವುದೂ ಇಲ್ಲ ನೋಡಿ. ಇನ್ನೂ ಸರ್ಕಾರ ಮಾಡ್ಬೇಕಾದಂತ ಸಾಧನೆಗಳು, ಕಾವೇರಿ ಹಾರ್ನೆ ಅಂತ 1998ರಲ್ಲಿ ಸರ್ಕಾರ ಡಿಕ್ಲೇರ್ ಮಾಡೋಗೋಯ್ತು. ಕೇಂದ್ರ ಕೋರ್ಟ್ ಹಾಗೆ ಸಂಪರ್ಕದಲ್ಲಿರಿ ಅನಿಲ್ ಕುಮಾರ್ ಅವರೇ. ಈಗ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ರೆ ರೈತರ ಪರ ಅಂತೇಳಿ ರೈತ ಹೋರಾಟದಲ್ಲಿ ರಾಹುಲ್ ಗಾಂಧಿ ಅವರು ಪಾಲ್ಗೊಳ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ರೈತ ವಿರೋಧಿ ಸರ್ಕಾರ ಧೋರಣೆಗಳನ್ನ ಕೈಗೊಳ್ತಿದೆ ಅನ್ನೋ ಆರೋಪದ ಮಧ್ಯದಲ್ಲಿ ದುಡ್ಡಿದೆಯಾ ನಿಜವಾಗ್ಲೂ ಸರ್ಕಾರದ ಖಜಾನೆಯಲ್ಲಿ ರೈತರಿಗೆ ಎಕರೆಗೆ ಹತ್ತತ್ರ 2.5 ಕೋಟಿ ಕೊಡಕ್ಕೆ? ನನ್ನ ಸ್ನೇಹಿತರು ಶ್ವೇತಾ ಯಾದವ್ ಅವರು ಹೇಳ್ತಾ ಇದ್ರು, ಸರ್ಕಾರದ ಮುಂದೆ ತೋರಿಸ್ಬೇಕಾಗ್ತದೆ ಸರ್ಕಾರ ದುಡ್ಡಿದೆಯೋ ಇಲ್ಲೋ ಅಂತ. ಆಮೇಲೆ ಸಾಲ 8 ಲಕ್ಷ ಕೋಟಿ ಮಾಡಿದೆ ಅಂತ ಹೇಳಿ ಹೇಳ್ತಾ ಇದ್ರು. 54 ಲಕ್ಷ ಕೋಟಿ ಇದ್ದಂತ ಸಾಲ ಇವತ್ತು 214 ಲಕ್ಷ ಕೋಟಿ ಆಗಿದೆ ಕೇಂದ್ರ ಸರ್ಕಾರದ ಸಾಲ. ಕುಮಾರಸ್ವಾಮಿ ಅವರು ಎದೆಗಾರಿಕೆ ಯಾವತ್ತಾರು ತೋರಿಸ್ಬಿಟ್ಟು ಹೋಗಿ ಕೇಳಿದಾರೆ ಯಾಕೆ ಇಷ್ಟೊಂದು ಸಾಲ ಮಾಡಿದಿರಿ ಅಂತ. ಕರ್ನಾಟಕದ ಮಾತ್ರ ಪ್ರಶ್ನೆ ಮಾಡ್ತಾ ಇದೀವಿ. ನೀವು ನಮಗೆ ಕರ್ನಾಟಕದ ಪ್ರತಿಯಿಂದ ಉತ್ತರ ಕೊಡ್ಬೇಕು. ನೀವು ಎಲ್ಲಾವಾಗ್ಲೂ ಕೇಂದ್ರ ಸರ್ಕಾರಕ್ಕೆ ಬಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಕೇಂದ್ರ ಸರ್ಕಾರದ ವಿಷಯನೇ ಬೇಕಾಗಿಲ್ಲ. ನೀವು ಕರ್ನಾಟಕದ ಮಾತ್ರ ಮಾತಾಡಿ. ಬನ್ನಿ ಸರ್, ದಯವಿಟ್ಟು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಬನ್ನಿ ಸರ್ ಪ್ಲೀಸ್. ನೀವು ಮಾತಾಡಿದ್ರೆ ನಾನು ಮಾತಾಡಲ್ಲ, ನೀವು ಮಾತಾಡ್ಕೊಂಡು ಹೋಗ್ಬಿಡಿ. ಯಾಕಂದ್ರೆ ಆಯ್ತು ಸರ್, ನಾವು ವಿರೋಧ ಪಕ್ಷವಾಗಿ ನಮ್ಮ ಕೆಲಸ ನೀವು ನಮ್ಮ ಕೆಲಸ ನಾವು ಮಾತಾಡ್ತಾ ಇದ್ದೀವಿ. ಅವ್ರೆ ರುದ್ರದೇವ್ರೆ, ನಾನು ನೀವು ಮಾತಾಡ್ಬೇಡ ಅಂತ ಹೇಳ್ತಿಲ್ಲ. ನಿಮ್ಮ ಸಮಯ ಬಂದಾಗ ನೀವ್ ಎಷ್ಟೊತ್ತಾರು ಮಾತಾಡಿ ನಿಮ್ಮ ಪಕ್ಷದ ಪರವಾಗಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ತಾವು ಬಂದಿರೋದು, ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ನೀವ್ ಯಾರ ಪರವಾಗಿ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸ ನಾವು ಹೇಳೋದು ಇಷ್ಟ. ಒಂದ್ ನಿಮಿಷ ಸರ್ ದಯವಿಟ್ಟು ಟೌನ್ಶಿಪ್ ವಿಚಾರ ಮಾತಾಡಿ. ನೀವು ಕೇಂದ್ರ ಸರ್ಕಾರಕ್ಕೆ ಹೋಗತಕ್ಕಂಥದ್ದು ಯಾವುದೋ ಇಲಾಖೆಗೆ ಸಂಬಂಧಪಟ್ಟಿರೋ ವಿಚಾರ ಬೇಡ. ನಮ್ಮನ್ನ ಕರೆದಿರೋದು ಮಾಧ್ಯಮ ಇವತ್ತು ಈ ಸಬ್ಜೆಕ್ಟ್, ಇದಕ್ ಮಾತ್ರ ಮಾತಾಡೋಣ ಸರ್. ಇದರಿಂದ ಸರ್ಕಾರಕ್ಕೆ ಎಷ್ಟು ಹೊರೆ ಆಗುತ್ತೆ ಅದನ್ನ ಹೇಳಿ ಸರ್, ಅಷ್ಟೇ. ಬೇರೆ ಈಗ ಕೇಂದ್ರ ಸರ್ಕಾರ ಮಾಡಿರುವಂತ ಸಾಲ ನಿಮ್ ಹೆಗಲ ಮೇಲೆ ಇಲ್ವಾ? ಈಗ ನೀವು ಈಗ ಹೇಳ್ತಾ ಇದ್ದೀರಲ್ಲ ಅನಿಲ್ ಅವರೇ, ಈ ಯೋಜನೆ ಕೈ ಕೊಟ್ರೆ ನೋಡಿ, ಈಗ ಬಿಡದಿ ಟೌನ್ಶಿಪ್ ಯೋಜನೆ ಏನಾದ್ರೂ ಕೈ ಕೊಟ್ರೆ ಯಾರ ಮೇಲೆ ಸಾಲದ ಹೊರೆ ಬೀಳುತ್ತೆ ಅದನ್ನ ಹೇಳಿ ಫಸ್ಟ್. ನೀವು ಡಿಸ್ಟರ್ಬ್ ಆಗ್ತಾ ಇಲ್ಲ. ನೀವು ನಿಮ್ಮ ಕ್ವಶನ್ ಗೆ ನಾನು ಉತ್ತರ ಹೇಳ್ತಾ ಇದ್ದೀನಿ. ಈ ಯೋಜನೆ ಕೈ ಕೊಟ್ರೆ ಸಾಲ ಯಾರ ಮೇಲೆ ಬೀಳುತ್ತೆ ಹೇಳಿ ಫಸ್ಟ್. ಡಿಸೆನ್ಸಿ, ಡೋಂಟ್ ಟೀಚ್ ಮಿ ದ ಡಿಸೆನ್ಸಿ ಅನಿಲ್ ಅವರೇ. I will teach you the decency because you are interrupting. ಮಾತಾಡಿ. You should learn decency. You should learn decency. You should learn decency. ಈ ವಿಷಯವಾಗಿ ರಾಜಕೀಯ ಹೋರಾಟ ಅಂತೂ ತಾರಕಕ್ಕೇರ್ತಾ ಇದೆ. ಜನರನ್ನ ತಪ್ಪು ದಾರಿಗೆ ಎಳೆಯೋದು ಬೇಡ. ಚರ್ಚೆ ಏನಿದೆ ಅದು ವಿಷಯದ ಮೇಲೆ ಆಗ್ಲಿ, ವಿಷಯಾಧಾರಿತ ಆಗ್ಲಿ ಅನ್ನೋದು ನಮ್ಗೆ ಬೇಕಾಗಿಲ್ಲ. ಡಿಸೆನ್ಸಿ ಕಲ್ಸೋ ಅವಶ್ಯಕತೆ ಇಲ್ಲ. ಡಿಸೆನ್ಸಿ ಕಲ್ಸೋ ಅಂತ ಅವಶ್ಯಕತೆ ಇಲ್ಲ ಯಾರಿಂದನೂ. ನನ್ನ ಸಮಯದಲ್ಲಿ ಅವ್ರು ಮಾತಾಡಬಾರ್ದು ಅಷ್ಟೇ. ನಿಮ್ಮ ಸಮಯ ಅಲ್ಲ ಸರ್. ನೀವು ನಮ್ಮ ಕಡೆ ಬೆಟ್ ಮಾಡಿದಾಗ ನಾವು ಅದಕ್ಕೆ ಉತ್ತರ ಕೊಟ್ಟೆ. ನೀವು ಉತ್ತರ ಕೊಡಿ ಮೇಡಮ್, ನಿಮ್ ಸಮಯ ಬಂದಾಗ ಉತ್ತರ ಕೊಡಿ. ಡಿಸೆನ್ಸಿ ಎಲ್ಲ ಹೇಳ್ಬೇಡಿ ನೀವು. ಡಿಸೆನ್ಸಿ ಅಂತಾನೆ ಹೇಳ್ತೀನಿ. ಇಟ್ ಈಸ್ ನಾಟ್ ಅ ರಾಂಗ್ ವರ್ಡ್. It is not a wrong word. ಹೌದು, ನೀವು ಡಿಸೆನ್ಸಿಲೇ ಮಾತಾಡಿ ನನ್ನ ಹತ್ರ. ನಾನು ಡೀಸೆಂಟ್ ಆಗಿ ಮಾತಾಡ್ತಾ ಇರೋದು. ನಾನು ಹೇಳ್ತಿರುವಂತದ್ದು ರಾಜ್ಯ ಸರ್ಕಾರದ ಮೇಲೂ ಸಹ ಕೇಂದ್ರ ಸರ್ಕಾರ ಮಾಡಿರುವಂತ ಸಾಲ ನಮ್ಮ ಹೊರೆ ಮೇಲೆ, ನಮ್ಮ ತಲೆ ಮೇಲೆ ಬರುತ್ತೆ. ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಹೇಳ್ತೀನಿ ನಿಮಗೆ ಯಾಕೆ ಇದನ್ನ ನಿಮಗೆ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟಿ ತೋರಿಸಿದ ತಕ್ಷಣ ಯಾಕೆ ಓಡೋಗ್ತೀರಿ ಅಂತಂದ್ರೆ, ಯಾವ ಮಾಧ್ಯಮಗಳು ಇದನ್ನ ಬಗ್ಗೆ ಚರ್ಚೆ ಮಾಡೋದಿಲ್ಲ. 214 ಲಕ್ಷ ಕೋಟಿ ಎಲ್ಲಿಂದ ಎಲ್ಲಿಗೆ ಸಾಲ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಕುಮಾರಸ್ವಾಮಿ ಅವರಿದ್ದಾಗ ಏನಾಯ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಯಡಿಯೂರಪ್ಪನವರಿದ್ದಾಗ ಏನಾಯ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಇನ್ನೊಂದು ಇದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ.
ಆದ್ರೂ ಕೂಡ ರುದ್ರಮುನಿಯವರೇ, ನೀವು- ನಿಮ್ ಸಮಯ ಬಂದಾಗ ನೀವು ಮಾತಾಡಿ, ನಿಮ್ ಸರ್, ಸಮಯ ಬಂದಾಗ ನೀವು ನೀವು ಮಾತಾಡಿ, ನೀವು ಮಾತಾಡ್ಬೇಡಿ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತಾಡ್ಕೊಳ್ಳಿ. ಆದ್ರೆ ಇನ್ನೊಬ್ರು ಸಮಯದಲ್ಲಿ ಮಾತಾಡುವಂತದ್ದು ಅದು ಡಿಸೆನ್ಸಿ ಅಲ್ಲ, ಅದು ಡಿಸೆನ್ಸಿ ಅಲ್ಲ, ಅದು ಒಂದು ಡೆಮೋಕ್ರಸಿ ಒಳಗೆ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ಅದು. ಅರ್ಥ ಮಾಡ್ಕೊಳ್ಳಿ. ಡೆಮೋಕ್ರಸಿ ಒಳಗೆ ನನಗೂ ಮಾತಾಡೋದಕ್ಕೆ ಬಿಡಬೇಕು, ನೀವು ಮಾತಾಡ್ಬೇಕು. ಚರ್ಚೆಗಳನ್ನ ಮಾತಾಡಿ ಒಂದು ನಿರ್ಧಾರ ತಗೊಂಡ್ಬರ್ಬೇಕು. ಅರ್ಥ ಆಯ್ತಲ್ಲ ಮೇಡಮ್ ಅವರೇ? ಒಳಗಡೆ ಪ್ರಶ್ನೆ ಮಾಡೋ ಅಧಿಕಾರನೇ ಇಲ್ಲ. ಮೇಡಮ್ ಅವರೇ, ನಿಮಗೆ ಮೇಡಮ್ ಅವರೇ ದಯವಿಟ್ಟು ಸರ್, ಈಗ ಸಮಯದ ಅಭಾವ ಇದೆ. ಈಗ ಈ ವಿಷಯವಾಗಿ ಸಮಯದ ರಾಜಕೀಯ ಅಭಾವ ಅಂತೂ ಇದೆ ಜೋರಾಗಿ ಅಂತಂದ್ರೆ ನಡೀತಾ ಇದೆ. ತಾವು ನಾನು ಹೇಳೋದು ಚರ್ಚೆ ಕಂಟೆಂಟ್ ಮೇಲೆ ಮಾಡ್ಬೇಕಾದ್ರೆ ವಿಷಯಾಧಾರಿತ ಚರ್ಚೆ ಆಗ್ಲಿ. ಅನಿಲ್ ಅಲ್ಲ, ಕುಮಾರ್ ಅವರೇ, ವಿಷಯಾಧಾರಿತವಾದ ಚರ್ಚೆ ಅನಿಲ್ ಇಲ್ಲ. ಕುಮಾರ್ ಅವರೇ, ಸಮಯ ನಾನು ಸ್ವಲ್ಪ ಕಡಿಮೆ ಇರೋದ್ರಿಂದ ವೆರಿ ಕ್ವಿಕ್ ಆಗಿ ಒಂದಿಷ್ಟು ನಾನು ಇನ್ಫಾರ್ಮೇಶನ್ ಬಗ್ಗೆ ನಾವು ಚರ್ಚೆ ಮಾಡೋಣ. ಈಗ 7,500 ಎಕರೆ ಭೂ ಸ್ವಾಧೀನ ಅಂತ ಸರ್ಕಾರ ಹೇಳ್ತಾ ಇದೆ. ಅದರಲ್ಲಿ ಮೊದಲ ಹಂತವಾಗಿ 500 ಎಕರೆಗೆ ಅಧಿಸೂಚನೆ. ಅಂದ್ರೆ ಇದು ಯಾವ ತರ ಸ್ಟ್ರಾಟಜಿ? ಒಂದೇ ಸತಿ ಅಧಿಸೂಚನೆ ಹೊರಡಿಸಬಹುದಾಗಿತ್ತು. ಅಂದ್ರೆ ಒಪ್ಪಿಗೆ ಇರೋ ಗ್ರಾಮಗಳಿಗೆ ಫಸ್ಟ್ ಯಾಕೆ ಅಧಿಸೂಚನೆ? ಮೇಡಮ್ ಇಲ್ಲ, ಏನಂದ್ರೆ ಇದೊಂದು ಲಾಂಗ್ ಪ್ರೊಸೀಜರ್. ಇಟ್ ಇಸ್ ನಾಟ್ ಅ ಸ್ಮಾಲ್ ಪ್ರಾಜೆಕ್ಟ್. ಆಯ್ತಾ? ಒಂದು ಆಮೇಲೆ ಸರ್ಕಾರ ಆ ಟೈಮಿಗೆ ಏನೇನ್ ಇನ್ಫಾರ್ಮೇಶನ್ಗಳು ಬೇಕು ಮಾಧ್ಯಮಗಳು ಕೊಡುತ್ತೆ. ಆಮೇಲೆ ಮಾಧ್ಯಮಗಳು ಬಿಟ್ಟು ನನ್ನ ಸ್ನೇಹಿತರಾದಂತ ಶ್ವೇತಾ ಅವರಾಗಿರ್ಬೋದು, ರುದ್ರಮುನಿ ಅವರಾಗಿರ್ಬೋದು, ಅವ್ರ ಪಕ್ಷವನ್ನು ಯಾರು ಮುಂದೆ ನಡೆಸ್ತಾರೋ ರಾಜ್ಯದಲ್ಲಿ, ಅವ್ರಿಗೂ ಸಹ ಅಸೆಂಬ್ಲಿಯಲ್ಲಿ ಕೇಳುವಂತ ಎಲ್ಲ ಅಧಿಕಾರವನ್ನ ಈ ದೇಶದ ಸಂವಿಧಾನ ಕೊಟ್ಟಿದೆ. ಆಮೇಲೆ ನಮ್ಮ ಡೆಮೊಕ್ರೆಟಿಕ್ ಸಿಸ್ಟಮ್ ಒಳಗಡೆ ಪ್ರಶ್ನೆಗಳು ಇದಾವೆ. ಅದಾದ್ಮೇಲೂ ಸಹ ಇಲ್ಲಿ ಶ್ವೇತಾ ಅವ್ರು ಕೇಳಿರುವಂತ ಪ್ರಶ್ನೆ, ಸರ್ಕಾರದಲ್ಲಿ ದುಡ್ಡಿದೆಯಾ ಅನ್ನುವಂಥದ್ದು. ಓಪನ್ ಬ್ಯಾಲೆನ್ಸ್ ಇದೆ. ಆಮೇಲೆ ನಮ್ಮ ಕೇಂದ್ರ ರಾಜ್ಯ ಸರ್ಕಾರ ಲಾಸ್ಟ್ ಟೈಮ್ ಬಜೆಟ್ ಆಗಿದ್ಮೇಲೆ ನಮ್ಗೆ ರೆವಿನ್ಯೂ ಎಷ್ಟಿದೆ, ರೆವಿನ್ಯೂ ಡೆಫಿಸಿಟ್ ಎಷ್ಟಿದೆ, ಆಮೇಲೆ ನಾವೆಷ್ಟು ಸಾಲ ಮಾಡಿದೀವಿ, ಯಾವ ರೀತಿ ಮುಂದಿನ ದಿನಗಳಲ್ಲಿ ವರ್ಲ್ಡ್ ಬ್ಯಾಂಕ್ ನಮ್ಗೆ ಯಾವ ರೀತಿ ಸಾಲ ಕೊಡುತ್ತೆ, ಈ ಪ್ರಾಜೆಕ್ಟ್ ಅನ್ನ ಹೆಂಗ್ ಮಾಡ್ತೀವಿ, ಇದ್ದೇ ಇರುವಂತ ಸರ್ಕಾರ ಎಲ್ಲಿಂದ ಎಲ್ಲಿ ತನಕ ಪ್ರಪೋಸಲ್ ತಗೊಂಡ್ ಬಂದು ನಿಲ್ಸಿತ್ತು, ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರದಲ್ಲಿ ಅಸೆಂಬ್ಲಿಯಲ್ಲೂ ಮಾತಾಡ್ತೀವಿ. ಅಟ್ ದ ಸೇಮ್ ಟೈಮ್ ಸರ್ಕಾರ ಕಾಲಕ್ಕೆ ಅದರದ್ದಾದಂತ ಪ್ರೆಸ್ ರಿಲೀಸ್ ಗಳನ್ನ ಮಾಡುತ್ತೆ. ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು ಅದಲ್ಲ ಮೇಡಮ್ ಅವರೇ. ಪ್ರಶ್ನೆ ಇರುವಂತದ್ದು ಬಹಳ ಸಿಂಪಲ್. ಒಂದು ಕಡೆಯಿಂದ ಇಂಡಸ್ಟ್ರಿಯಲೈಸೇಷನ್ ಆಗ್ಬೇಕು ಅಂತ ಹೇಳ್ತಾರೆ, ಕೆಲವೊಂದು ಕಡೆಗೆ ಇದೇ ಜಾಗ ಯಾಕೆ ಆಗ್ಬೇಕು ಅಂತ. ಈಗ ಏನಾಗುತ್ತೆ, ದೆರ್ ಈಸ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಎರಡನ್ನೂ ಮೀಟ್ ಮಾಡ್ಬೇಕಾಗುತ್ತೆ. ಇಂಡಸ್ಟ್ರಿಯಲಿಸ್ಟ್ಗಳು ಇಂಥದೇ ಏರಿಯಾ ಬೇಕು ಅಂತ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಫೀಸಿಬಿಲಿಟಿ ಇರಬೇಕು, ಅಟ್ ದ ಸೇಮ್ ಟೈಮ್ ಕನ್ವೀನಿಯನ್ಸ್ ಇರಬೇಕು, ಅಟ್ ದ ಟೈಮ್ ಫೈನಾನ್ಷಿಯಲ್ ಫೀಸಿಬಿಲಿಟಿ ಇರಬೇಕು. ಎಲ್ಲದನ್ನು ಸೇರಿಸಿದ್ರೆ ಐ ಆಮ್ ನಾಟ್ ಕುಮಾರಸ್ವಾಮಿ ಅವರು ಸಹ ಹಿಂದೆ ಇದ್ದ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಮಾಡಿದ್ರು, ಇಂತ ಒಳ್ಳೆ ಒಂದು ಯೋಜನೆ ತಗೊಂಡ್ ಬಂದು. ಆದ್ರೆ ಇವತ್ತು ಅವ್ರಿಗೆ ಯಾವುದೇ ಒಂದು ಪೊಲಿಟಿಕಲ್ ಅಜೆಂಡಾ ಸಿಗದೆ, ನರೇಷನ್ ಸಿಗದೆ ಇರೋ ಒಂದು ಕಾರಣಕ್ಕೆ ನಾವು ರೈತರ ಪರವಾಗಿದ್ದೀವಿ. ಅನಿಲ್ ಕುಮಾರ್ ಅವರೇ, ಫೈನ್. ಶ್ವೇತಾ ಅವರೇ, ಅಭಿವೃದ್ಧಿನೂ ಆಗಬೇಕು, ಭೂಮಿನೂ ರೈತರು ಕೊಡಲ್ಲ, ಸ್ವಾಧೀನ ಪಡಿಸ್ಕೊಳ್ಬೇಡಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಈಗ ನಿಮ್ಮ ಹೋರಾಟ ರೈತರ ಭೂಮಿಯನ್ನ ಉಳಿಸ್ಕೊಳ್ಬೇಕು ಅನ್ನೋದಾ ಅಥವಾ ಪರಿಹಾರದ ಮೊತ್ತ ಜಾಸ್ತಿ ಕೊಡಿಸ್ಬೇಕು ಅನ್ನೋದಾ? ಮೇಡಮ್, ಫಸ್ಟ್ ಅವ್ರು ಹೇಳಿದ್ರಲ್ಲ ಪೊಲಿಟಿಕಲ್ ಅಜೆಂಡಾ ಅಂತ. ಪೊಲಿಟಿಕಲ್ ಅಜೆಂಡಾ ಅದನ್ನ ಬಿಟ್ಟು ಬೇರೆಯವ್ರ ಕಡೆ ಕ್ವಶನ್ ಮಾಡಿ ನಿಮ್ ಪೊಲಿಟಿಕಲ್ ಅಜೆಂಡಾ ಏನು ಅಂತ ತಿಳ್ಕೊಳ್ಳೋದ್ರ ಪ್ರತಿ ನಿಮ್ಗಿರೋ ಇಂಟ್ರೆಸ್ಟ್ ನ ಬಿಟ್ಟು, ಸರ್ಕಾರದಲ್ಲಿ 3 ವರ್ಷ ಆಯ್ತಲ್ಲ ಬಂದು, ಸರ್ಕಾರ ಏನ್ ಡೆವಲಪ್ಮೆಂಟ್ ಮಾಡಿದೀರಾ ಅದ್ರ ಬಗ್ಗೆ ಯೋಚನೆ ಮಾಡ್ಲಿ ಅವರು. ನಮ್ಮ ಹೋರಾಟ ರೈತರ ಭೂಮಿ ಉಳಿಸ್ಕೊಡೋವರ್ಗನು ನಮ್ಮ ಹೋರಾಟ ಮೇಡಮ್, ಪರಿಹಾರದ ಹಣ ಅಲ್ಲ. ನಮ್ಮ ಹೋರಾಟ ಸರ್ಕಾರ ಏನ್ ಮಾಡ್ತಾ ಇದೆ ಅದ್ರ ವಿರುದ್ಧ ನಮ್ಮ ರೈತರ ಜಮೀನ್ ಏನಿದೆ ಅದನ್ನ ಉಳಿಸ್ಕೊಡೋ ಅಂತ ಹೋರಾಟ ನಾವು ಮಾಡ್ತಾ ಇರೋದು. ಅನಿಲ್ ಅವ್ರು ಹೇಳಿದ್ರು ನಮ್ಮಲ್ಲಿ ಅಭಿವೃದ್ಧಿ ಎಲ್ಲಿಂದ ಬಂತು ಶ್ವೇತಾ ಅವರೇ? ಅಭಿವೃದ್ಧಿ ಎಲ್ಲಿಂದ ಬಂತು? ಎಲ್ಲಾಗುತ್ತೆ ಅಭಿವೃದ್ಧಿ? ಈಗ ಹೇಳ್ತಾ ಇದ್ದೀನಿ ಕೇಳಿ. ಈಗ ಬಿಡದಿ ಟೌನ್ಶಿಪ್ ಡ್ರಾಪ್ ಆದ್ರೆ ರೈತರ ಅಭಿವೃದ್ಧಿನೇ ಆಗೋದು. ರೈತರಿಗೆ ಬೇಕಾಗಿರೋದು ಇಲ್ಲಿ ಹೇಳೋದಲ್ಲ ಬರೀ ನಿರುದ್ಯೋಗ ಸಮಸ್ಯೆ ಹೋಗುತ್ತಾ ಮೇಡಮ್. ಹಂಗಾದ್ರೆ ಈಗ ಬಿಡದಿ ಟೌನ್ಶಿಪ್ ಇಂದ ಏನು ನೀವು ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀರಾ ಹೇಳಿ ಫಸ್ಟ್. ಇದನ್ನ 2 ಕೋಟಿ ನಾನು ಹೇಳ್ತೀನಿ, ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ 2 ಕೋಟಿಗೆ ಒಂದೊಂದ್ ಎಕರೆ ಜಮೀನ್ಗೆ ಫಿಕ್ಸ್ ಮಾಡಿದ್ದಾರೆ. 2.5 ಕೋಟಿ ಅಂತ ಅನ್ಕೊಳ್ಳಿ. ಎಲ್ಲಾ ಹಳ್ಳಿನೂ 2.5 ಕೋಟಿ ಇಲ್ಲ ಮೇಡಮ್. 2 crores ಇಲ್ಲ 2.17 crores ಏನೋ ಫಿಕ್ಸ್ ಮಾಡಿದ್ದಾರೆ. ನೀವು ಅದನ್ನ ಮಾಡಿರೋದ್ರಿಂದ ಎಲ್ಲಾ ಹಳ್ಳಿಗೂ ಇದೇ ಮಾಡ್ತೀರಾ ನೀವು? ಇದೆಯಲ್ಲ ಈಗಲ್ಟನ್ ಪಕ್ಕ, ಅದಕ್ಕೆ ಅಡ್ಜಸೆಂಟ್ ಆಗಿ ಎಷ್ಟು ಹಳ್ಳಿಗಳಿದೆ ಅಲ್ಲಿ ಈಗಲ್ಟನ್ ಪ್ರೈಸ್ ಏನಿದೆ, ನೀವು ಇದಕ್ಕೆ ಈ ಹಳ್ಳಿಗಳಿಗೆ ಏನ್ ಪ್ರೈಸ್ ಕೊಟ್ಟಿದ್ದೀರಾ? ನೀವು ಪರ್ಚೇಸ್ ಮಾಡ್ತಿರೋದ್ರಿಂದ ಎಲ್ಲಿ ನೀವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀರಾ? ಇದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋ ಪ್ಲಾನ್ ಅಲ್ಲ ಮೇಡಮ್, ಇದು ಪ್ಯೂರ್ ಕಮರ್ಷಿಯಲ್ ವೆಂಚರ್. ಇವ್ರದ್ದು ನಮ್ಮ ಡಿ ಕೆ ಶಿವಕುಮಾರ್ ಅವ್ರದ್ದು ಹೇಳ್ತೀನಿ ಕೇಳಿ. ಅವರು ಅಲ್ಲಿ 2 ಕೋಟಿಗೆ ಪರ್ಚೇಸ್ ಮಾಡಿ ರಿಯಲ್ ಎಸ್ಟೇಟ್ ಮಾಫಿಯಾ ಅನ್ನೋದು ನಿಮ್ಮ ಆರೋಪ. ಫೈನ್, ಥ್ಯಾಂಕ್ ಯು ಸೋ ಮಚ್. ಅನಿಲ್ ಕುಮಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ರುದ್ರದೇವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಶ್ವೇತಾ ಯಾದವ್ ಅವರೇ, ಸಮಯದ ಅಭಾವ ಇದೆ. ನೀವೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ.